about business studies. Yes, so before going to the introduction, before going to the explanation of business studies, that is chapter wise, I need to clear your confusion. That is, if you are Kannada medium, yes, ನೀವು ಏನಾದರೂ ಪಿ ಯು ಸಿಯನ್ನು ಎಕ್ಸಾಮಲ್ಲಿ ಬರೆಯುವಂಥದ್ದು ಏನಾದರೂ ನೀವು ಕನ್ನಡ ಮೀಡಿಯಮ್ ಒಳಗೆ ಬರೆಯೋದಿತ್ತಂತಂದ್ರೆ ನೀವು ಕನ್ನಡ ನೋಟ್ಸನ್ನ ತೊಗೋಬೋದು. ಸಪೋಸ್ ನೀವು ಏನಾದರೂ ಇಂಗ್ಲೀಷ್ ಮೀಡಿಯಮನ್ನು ಆಪ್ಟ್ ಮಾಡ್ಕೊಂಡಿದ್ರೆ ಯು ಕ್ಯಾನ್ ರೈಟ್ ಇಟ್ ಇನ್ ಇಂಗ್ಲೀಷ್. ಎಸ್, ಸೊ ಇದನ್ನೊಂದು ಕನ್ಫ್ಯೂಷನ್ ಇತ್ತು. ಆ್ಯಂಡ್ ನದರ್ ಒನ್ ಥಿಂಗ್ ಇಸ್, ಈ ಬಿಸ್ನೆಸ್ ಸ್ಟಡೀಸಿಗೆ ನೀವು ಒಂದು ಲಾಂಗ್ ಸೈಜ್ ಬುಕ್ ಮಾಡಬೇಕ್ರಿ. ನೀವು ಅನ್ನತ್ತಿದ್ರಿ ಅಕೌಂಟೆನ್ಸಿಗೆ ರಿಜಿಸ್ಟರ್ ಬುಕ್ ಆ್ಯಂಡ್ ಸೇಮ್ ವೇ ಬಿಸ್ನೆಸ್ ಸ್ಟಡೀಸಿಗೂ ರಿಜಿಸ್ಟರ್ ಬುಕ್ ಮಾಡಬೇಕೇನೋ ಅಂತೇಳಿ. ನೋ, ಓನ್ಲಿ ಫಾರ್ ಅಕೌಂಟೆನ್ಸಿ you need to do a register book, and for business studies normal book, that is king size you can do. Yes, and ಈಗ ನಾ ಏನು ಫಸ್ಟ್ ಏನು ಬಿಸ್ನೆಸ್ ಸ್ಟಡೀಸ್ ಬುಕ್ಕನ್ನು ತೊಗೋತಿಲ್ಲ, ಅದು ಸ್ಟಾರ್ಟಿಂಗ್ ನೀವು ಬರೀ ಚಾಪ್ಟರ್ ವೈಸ್ ನೇಮ್ಸನ್ನು ಬರೀರಿ. ನಾ PDF ನಿಮ್ಗೆ ಆಲ್ರೆಡಿ ಕಳಿಸಿದ್ದೀನಿ. ಎಸ್, ಅದ್ರೊಳಗೆ ನೀವು ಸ್ಟಾರ್ಟಿಂಗ್ ಪೇಜ್ ಚಾಪ್ಟರ್ ವೈಸ್ ನೇಮ್ಸ್ ಬರೀರಿ. ನೀವು ಹೆಂಗೆ ನಿಮ್ಮ ಇಂಡೆಕ್ಸನ್ನು ಬರೀತೀರಿ ನಿಮ್ಮ ಸ್ಕೂಲ್ ಒಳಗೆ, ಎಸ್ ಅದೇ ವೇ ಒಳಗೆ ಈ ಸಿಲೆಬಸ್ ಅಂತ ಹಾಕಿ ಎಷ್ಟು ಚಾಪ್ಟರ್ಸ್ ಅದಾವ ನಮ್ಮ ಈ ಪಿ ಯು ಸಿ ಫಸ್ಟ್ ಇಯರ್ನಾಗ ಅದನ್ನಷ್ಟು ನೀವು ಫಸ್ಟ್ ಪೇಜ್ನಾಗ ಬರೀರಿ. ದೆನ್ ಆಫ್ಟರ್ ದ್ಯಾಟ್ ಗೋ ಟು ದ ಚಾಪ್ಟರ್ ವೈಸ್. ಆ್ಯಂಡ್ ಇನ್ ದ ಚಾಪ್ಟರ್ ವೈಸ್ ನಾನು ಆಲ್ರೆಡಿ ಬೋರ್ಡ್ನಾಗೆಲ್ಲ ಬರ್ಕೊಂಡು ಬಂದಿರ್ತೀನಿ, ಹೌದಾ? ಸೊ ಆ ಬೋರ್ಡ್ನಾಗ ಏನು ಬರ್ಸಿರ್ತೀನಿ ನೀವು ಅದನ್ನ ನೋಟ್ ಡೌನ್ ಮಾಡ್ತೀರಿ. ನಾ ಏನೇನು ಎಕ್ಸಾಂಪಲ್ಸ್ ಕೊಡ್ತೀನಿ ನೀವು ಅದೇ ಟೈಪ್ ನೈರೋ ಮಾರ್ಕ್ ಹಾಕಿ ಎಕ್ಸಾಂಪಲ್ಸನ್ನು ಬರ್ತೀರಿ. ಓಕೆ, ಸೊ ಆಫ್ಟರ್ ಫಸ್ಟ್ ಚಾಪ್ಟರ್ ಮುಗಿದ ತಕ್ಷಣ ಐ ವಿಲ್ ಗಿವ್ ಅ PDF. ಎಸ್, ಅದೊಂದು ಕ್ವಶನ್ ಬ್ಯಾಂಕ್ ಅದ ಬಿಸ್ನೆಸ್ ಸ್ಟಡೀಸಿಂದ. ಆ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಬ್ಯಾಂಕ್ ನಿಮ್ಗೆ ಕೊಡ್ತೀನಿ. ಆ ಚಾಪ್ಟರ್ ವೈಸ್ ಎಲ್ಲನೂ ಅದ ರೀ ಅದ್ರೊಳಗೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 4, 8, ಎಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಷ್ಟೆಲ್ಲ ಕ್ವೆಶನ್ಸ್ ಅದಾವೆ. ಸೊ ಆ ಚಾಪ್ಟರ್ ವೈಸ್ ಆ ಚಾಪ್ಟರ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಯು ಕ್ಯಾನ್ ಗೋ ಫಾರ್ ಅ ಕ್ವಶನ್ಸ್. You need to solve that question and answers. Okay, so that was the thing which I wanted to tell you people. Okay, so coming back to our continuation part of business studies, that is chapter 1. Till now we have discussed with the meaning of business studies. Yes, meaning kaltvi. Then we have studied about characteristics of business studies. Business ಹೆಂಗೆ ಇರಬೇಕು, ಏನು ಮೋಟಿವ್ ಇದೆ, ಮೇನ್ ಮೋಟಿವ್ ಈಸ್ ಆಫ್ ಪ್ರಾಫಿಟ್ ಮೇಕಿಂಗ್. ಎಸ್, ಮುಖ್ಯ ಉದ್ದೇಶ ಲಾಭ ಗಳಿಸುವುದು. ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಸ್ ವೆಲ್ ಆಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕೇತರ ಚಟುವಟಿಕೆಯನ್ನು ವಿ ಹ್ಯಾವ್ ಡಿಸ್ಕಸ್. ಎಸ್, ಇನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಗೇನ್ ವಿ ಹ್ಯಾವ್ 3 ಟೈಪ್ಸ್. ಎಸ್, 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತೇಳಿ ಆಲ್ರೆಡಿ ನಿಮ್ಗೆ ಗೊತ್ತದ್ರಿ. ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಂದ್ರೆ ಏನು, ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಂದ್ರೆ ಏನಂತೇಳಿ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಮನಿ ಮ್ಯಾಟರ್, ನಾವೇನೋ ಆ್ಯಕ್ಟಿವಿಟಿ ಮಾಡಿದ್ರೆ ನಮ್ಗೆ ರಿಟರ್ನ್ ಮನಿ ಬಂದಿರಬೇಕು. ನಾನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಹೆಲ್ಪಿಂಗ್, ಏನೋ ಒಂದು ಕನ್ಸರ್ನ್ ಇಟ್ಕೊಂಡು ಸಿಂಪತಿ, ಲವ್, ಎಸ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಇಮೋಷನ್ಸ್, ಇದ್ರ ಸಂಬಂಧ ಮಾಡುವಂಥ ಆ್ಯಕ್ಟಿವಿಟಿಗೆ ವಿ ಕಾಲ್ ಇಟ್ ಆಸ್ ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತಂದ್ರೆ ಬಿಸ್ನೆಸ್ ಏನೋ ಒಂದು ಆ್ಯಕ್ಟಿವಿಟೀಸನ್ನು ಮಾಡೋದು, ಅದು ರಿಟರ್ನ್ ವಿ ಶುಡ್ ಗೆಟ್ ಸಮಥಿಂಗ್ ರಿವಾರ್ಡ್. ಪ್ರಾಫಿಟ್ ಇರ್ಬೋದು, ಸ್ಯಾಲರಿ ಇರ್ಬೋದು, ವಾಟ್ ಎವರ್ ಇಟ್ ವಿಲ್ ಬಿ, ರೈಟ್? ಸೊ ಬಿಸ್ನೆಸ್ಸಿಗೆ ನಾವು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಸೊ ಆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಒಳಗೆ ವಿ ಹ್ಯಾವ್ 3 ಟೈಪ್ಸ್. ದಟ್ ಈಸ್ ಬಿಸ್ನೆಸ್, ಎಸ್, ದೆನ್ ವಿ ಹ್ಯಾವ್ ಪ್ರೊಫೆಷನ್, ದೆನ್ ವಿ ಹ್ಯಾವ್ ಎಂಪ್ಲಾಯ್ಮೆಂಟ್. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಒಳಗೆ 3 ಆ್ಯಕ್ಟಿವಿಟೀಸ್ ಅವ. ದಟ್ ಈಸ್ ಬಿಸ್ನೆಸ್, ವ್ಯವಹಾರ, ಪ್ರೊಫೆಷನ್, ವೃತ್ತಿ, ದೆನ್ ಎಂಪ್ಲಾಯ್ಮೆಂಟ್, ದಟ್ ಈಸ್ ಉದ್ಯೋಗ. ಇವು 3 ಅವ. ಎಸ್, ಸೊ ಒನ್ ಬೈ ಒನ್ ವಿಲ್ ಡಿಸ್ಕಸ್ ವಾಟ್ ಈಸ್ ಬಿಸ್ನೆಸ್. ಎಸ್, ಸೊ ಬಿಸ್ನೆಸ್ ಅಂತೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ವಾಟ್ ಈಸ್ ಬಿಸ್ನೆಸ್ ಹಿಯರ್? Business is an economic activity where, yes, what and all activities will be done here? Yes, production, production or else purchase, sale of goods and services, and the main motive of this business is to earn profit, right? And ಈ ಕನ್ನಡ ಒಳಗೆ ಹೇಳಬೇಕಂತಂದ್ರೆ ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆ ಆಗಿದ್ದು ಲಾಭ ಗಳಿಸುವ ಉದ್ದೇಶದಿಂದ ಸರಕು ಹಾಗೂ ಸೇವೆಗಳನ್ನು ಉತ್ಪಾದನೆ ಅಥವಾ ಖರೀದಿ ಮತ್ತು ಮಾರಾಟ ಮಾಡುವಂತಹ ಪ್ರಕ್ರಿಯೆ ಆಗಿದ್ದು, ಆ್ಯಸ್ ಐ ಟೋಲ್ಡ್ ಯು, ಲಾಭ ಇಲ್ಲೇ ಮೇನ್ ಉದ್ದೇಶ ಆಗಿರ್ತದೆ. ಆಮೇಲೆ ವ್ಯವಹಾರವು ನಿರಂತರವಾಗಿ ಇರಬೇಕು. ಬಿಸ್ನೆಸ್ ಶುಡ್ ಬಿ ಫಾರ್ ಲಾಂಗರ್ ಪೀರಿಯಡ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಬಿಸ್ನೆಸ್ ಅಂತ ಹೇಳ್ತೀವಿ. ಎಸ್, ಬಿಸ್ನೆಸ್ ಈಸ್ ನಥಿಂಗ್ ಬಟ್ ಬೀಯಿಂಗ್ ಬಿಸಿ ಅಂತ ಹೇಳಿದ್ವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಪ್ರೊಫೆಷನ್, ವೃತ್ತಿ. ಸೊ ವೃತ್ತಿ ಅಂತಂದ್ರೆ ಏನಿಲ್ಲ ಅಂತಂತಂದ್ರೆ ಎಕ್ಸಾಂಪಲ್ ಕೊಡ್ಬೋದು ರೀ. ಡಾಕ್ಟರ್ಸ್, ಚಾರ್ಟೆಡ್ ಅಕೌಂಟೆಂಟ್ಸ್, ಎಸ್, ಚಾರ್ಟೆಡ್ ಅಕೌಂಟೆಂಟ್ ಇನ್ ದ ಸೆನ್ಸ್ CA, ದೆನ್ ಲಾಯರ್ಸ್, ಇವರೆಲ್ಲ ಪ್ರೊಫೆಷನಲ್ಸ್. ನಾರ್ಮಲಿ ನೀವು ಪ್ರೊಫೆಷನಲ್ಸ್ ಅಂತ ತಲೆಯೊಳಗೆ ಬಂದಿರ್ಬೋದು, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ಪೀಪಲ್ ದಟ್ ಈಸ್ ಪ್ರೊಫೆಷನ್ ಅಥವಾ ವೃತ್ತಿ ಅಂತಂತಂದ್ರೆ ಇಲ್ಲೇ ಇನ್ ದ ಪ್ರೊಫೆಷನ್ ದೇ ವಿಲ್ ಬಿ ಸರ್ಟನ್ ಸ್ಪೆಷಲ್ ಕ್ವಾಲಿಫಿಕೇಷನ್.
ಈ ಒಂದು ಪ್ರೊಫೆಷನ್ ಒಳಗೆ ಹೋಗ್ಬೇಕಂತಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಸರ್ಟಿಫಿಕೇಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಡಾಕ್ಟರಿ, ಹೌದು. ಸೊ ಡಾಕ್ಟರ್ ಹಂಗೆ ಯಾರು ಬೇಕಾದರೂ ಆಗ ಬರಂಗಿಲ್ಲ, ನಾನು 10th ಮುಗಿಸೀನಿ 12th ಮುಗಿಸೀನಿ ಐ ಕ್ಯಾನ್ ಬಿ ಅ ಡಾಕ್ಟರ್. ನೋ, ದ್ಯಾಟ್ಸ್ ನಾಟ್ ದ ವೇ ಆಫ್ ಪ್ರೊಫೆಷನಲ್ಸ್. ಪ್ರೊಫೆಷನಲ್ಸ್ ಒಂದು ಏನೋ ಒಂದು ವರ್ಕ್ ಮಾಡಬೇಕು ಅಂತಂತಂದ್ರೆ ದಿ ಶುಡ್ ಹ್ಯಾವ್ ಸರ್ಟನ್ ಕೈಂಡ್ ಆಫ್ ಡಿಗ್ರಿ, ಸರ್ಟನ್ ಕೈಂಡ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಷನ್. ದ್ಯಾಟ್ ಈಸ್ ಫಾರ್ ಎಕ್ಸಾಂಪಲ್ ಇಸ್ ಡಾಕ್ಟರ್. ಸೊ ಡಾಕ್ಟರ್ ಆಗಬೇಕಂತಂದ್ರೆ ವಾಟ್ ಕ್ವಾಲಿಫಿಕೇಷನ್ ಇಸ್ ನೀಡೆಡ್? ದ್ಯಾಟ್ ಈಸ್ MBBS. Yes, and not only that, CA, Chartered Accountants. So Chartered Accountant ಆಗಬೇಕಂತಂದ್ರೆ ಅವ್ರು ಏನು ಮಾಡಿರಬೇಕು? ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಎಸ್, ಆ ಸರ್ಟಿಫಿಕೇಟ್ ಸಿಕ್ಕಾಗವ್ರೆ ಆ ಪ್ರೊಫೆಷನ್ ಒಳಗೆ ಹೋಗ್ಲಿಕ್ಕೆ ಆಗ್ತದೆ. ಈವನ್ ಲೆಕ್ಚರರ್ಸ್, ಹೌದಾ? ಲೆಕ್ಚರರ್ಸ್ ಸದ್ಯಕ್ಕೆ ಹಂಗೆ ಆಗಲಿ 10th ಮುಗಿಸೀನಿ ಐ ಕ್ಯಾನ್ ಬಿ ಅ ಲೆಕ್ಚರರ್, ಐ ಕ್ಯಾನ್ ಹ್ಯಾಂಡಲ್ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್. ನೋ, ಇಲ್ಲಿ ಸರ್ಟನ್ ಕ್ವಾಲಿಫಿಕೇಷನ್ ಇರ್ತದೆ, PG ಮುಗಿಸ್ಬೇಕು. ಸೊ ಒಂದು ಪರ್ಟಿಕ್ಯುಲರ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮುಗಿಸಿರ್ಬೇಕು. ವಿತ್ ದ್ಯಾಟ್ ದೇ ಶುಡ್ ಹ್ಯಾವ್ ಸರ್ಟನ್ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್, ಒಂದಿಷ್ಟು ಜ್ಞಾನ ಮತ್ತು ಕೌಶಲ್ಯವನ್ನು ಸಹ ಅವ್ರ ಜೊತೆಗೆ ಇರಬೇಕು. ಇದೆಲ್ಲ ಒಳಪಟ್ಟಿರಬೇಕು. ಆಮೇಲೆ ಏನೋ ಪ್ರೊಫೆಷನಲ್ಸ್ ಇನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ, ಅದರ ಪ್ರಕಾರನ ಅವರು ಹೋಗಿರ್ಬೇಕು. ಸೊ ದ್ಯಾಟ್ ಈಸ್ ಪ್ರೊಫೆಷನಲ್ ಅಥವಾ ವೃತ್ತಿ. ದ ನೆಕ್ಸ್ಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್. ಸೊ ವಾಟ್ ಈಸ್ ದಿಸ್ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ? ಎಂಪ್ಲಾಯ್ಮೆಂಟ್ ಅಂತಂದರೆ ಇಲ್ಲಿ ಬೇರೆಯವರ ದಿ ವರ್ಕ್ ಅಕಾರ್ಡಿಂಗ್ ಟು ದ ಆರ್ಡರ್ಸ್ ಆಫ್ ಎಂಪ್ಲಾಯರ್. ಹೆಡ್ ಇರ್ತಾರಲ್ಲ ಅವ್ರ ಪ್ರಕಾರ ಇಲ್ಲಿ ವರ್ಕ್ ಮಾಡ್ತಾರೆ. ಎಕ್ಸಾಂಪಲ್ ರೀ, ಜಾಬ್ಸ್ ಮಾಡೋದು, ಇನ್ಶೂರೆನ್ಸ್ ಕಂಪ್ನೀಸ್ ಆಫ್ ಜಾಬ್ಸ್ ಮಾಡ್ತಾರೋ, ಆಫೀಸ್ ಅಕೌಂಟೆಂಟ್, ಎಸ್ ಕ್ಯಾಶಿಯರ್, ಆಮೇಲೆ ಸರ್ಟನ್ ವರ್ಕ್ ಮಾಡೋರು ಏನು ಡಿಪಾರ್ಟ್ಮೆಂಟ್ ಒಳಗೆ ಇರ್ತಾರೆ, ಬ್ಯಾಂಕ್ಸ್ ಇರ್ಬೋದು. ಎಸ್, ಸೊ ಅಲ್ಲಿ ಹೆಡ್ ಏನು ಹೇಳಿರ್ತಾರೆ, ಮ್ಯಾನೇಜರ್ ಏನು ಹೇಳ್ತಾರೆ, ಅದ್ರ ಪ್ರಕಾರ ಇಲ್ಲಿ ವರ್ಕ್ ಮಾಡ್ತಾರೆ. ಅಂದರೆ ಮ್ಯಾನೇಜರ್ ಏನು ಆರ್ಡರ್ ಮಾಡ್ತಾರೆ. ಎಸ್, ವಾಟ್ ಎವರ್ ದ ಮ್ಯಾನೇಜರ್ ಗಿವ್ಸ್ ದ ಆರ್ಡರ್ ಟು ಆ್ಯಂಡ್ ಲೋವರ್ ಲೆವೆಲ್ ಪೀಪಲ್, ಎಸ್ ಎಂಪ್ಲಾಯೀಸಿಗೆ, ವರ್ಕರ್ಸಿಗೆ. ಸೊ ಅದ್ರ ಪ್ರಕಾರ ಅವ್ರು ವರ್ಕ್ ಮಾಡ್ತಾರಲ್ಲ, ವಿ ಕಾಲ್ ದೆಮ್ ಆ್ಯಸ್ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ. ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದಿಷ್ಟು ಏನು ಬೇರೆಯವರು ಹೇಳ್ದಂಗೆ ವರ್ಕ್ ಮಾಡ್ತಾರಲ್ಲ, ಫಾರ್ ದೆಮ್ ವಿ ಕಾಲ್ ದೆಮ್ ಆ್ಯಸ್ ಎಂಪ್ಲಾಯ್ಮೆಂಟ್. ಆ್ಯಂಡ್ ಬೈ ದಿಸ್ ದೇ ಗೆಟ್ ಅ ರಿವಾರ್ಡ್, ದ್ಯಾಟ್ ಈಸ್ ಸ್ಯಾಲರಿ ಆರ್ ವೇಜಸ್. ಅದ್ರ ಪರವಾಗಿ ಅವ್ರಿಗೇನು ಸಿಗ್ತದೆ? ಸ್ಯಾಲ್ರಿ ಸಿಗ್ತದೆ, ಸಂಬಳ ಮತ್ತು ಕೂಲಿ ಸಿಗ್ತದೆ. ಎಸ್, ಬೇರೆಯವರ ಅನುಸಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದು. ಸೊ ದೀಸ್ ಆರ್ ದ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಎಸ್, so till now we had discussed with the economic activities, that is there are 3 types of economic activities: business, profession and employment, right? So even we had discussed with the meaning of these 3 activities. So ಈಗ ನಾವು ಆಲ್ರೆಡಿ ಇಲ್ಲಿ ಆರ್ಥಿಕ ಚಟುವಟಿಕೆಯ 3 ಭಾಗಗಳನ್ನು ಕಲ್ತಿದ್ದೀವಿ, ದಟ್ ಈಸ್ ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ. ಅದರ ಅರ್ಥಗಳನ್ನು ಸಹ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ, ಹೌದಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ವಿತ್ ದ ಕಂಪ್ಯಾರಿಸನ್. ಈ 3 ಆಕ್ಟಿವಿಟೀಸ್ ಒಂದಿಷ್ಟು ಹೋಲಿಕೆಗಳನ್ನು ನಾವು ನೋಡೋದು. ಎಸ್, ದಟ್ ಈಸ್ ಕಂಪ್ಯಾರಿಸನ್ ಆಫ್ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ here they are the basis: business, profession and employment. So first we base ಏನಂದ್ರೆ mode of establishment, that is ಸ್ಥಾಪನೆಯ ವಿಧಾನ. So ವ್ಯವಹಾರ or else business, how we can start or else how we can establish businesses. So here for a businessman we also call him as entrepreneur. So how a businessman or as entrepreneur can start a business by his own decision, because whatever he does because of his own business to make a profit. So whenever he wants to go for or else whenever he wants to start a business, definitely he can establish a business by his own decisions, and certain legal formalities are also required if necessary, right? So if the nature of work is dependable on that particular place, that particular locality, then he should take a permission of that locality. So ಇಲ್ಲಿ ಕನ್ನಡ ಹೊಡೆಯುವಂಥದ್ದು ಸ್ಥಾಪನೆಯ ವಿಧಾನ. ಸೊ ಇಲ್ಲಿ ವ್ಯವಹಾರ ಅವರು ಸುಲಭವಾಗಿ ಸ್ಟಾರ್ಟ್ ಮಾಡ್ಬೋದು ಬೈ ಅವ್ರದ್ದು ಒಂದು ನಿರ್ಧಾರದೊಂದಿಗೆ. ಸೊ ಆ ಒಂದು ವ್ಯವಹಾರಸ್ಥ ಏನಿರ್ತಾನೆ ಅವ್ನು ಯಾವಾಗ ಬೇಕು ಅವ ಡಿಸಿಷನ್ ತೊಗೊಂಡು ನಿರ್ಧಾರ ತೊಗೊಂಡು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಒಂದಿಷ್ಟು ಪತ್ರಗಳನ್ನು ಬೇಕಾಗ್ತದೆ, ಅವರಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅಥವಾ ಲೀಗಲ್ ಫಾರ್ಮ್ಯಾಲಿಟೀಸನ್ನು ಅವ ಅಳವಡಿಸ್ಕೋಬೇಕಾಗ್ತದೆ, ಮತ್ತು ಕಾನೂನಾತ್ಮಕ ದಾಖಲೆಗಳನ್ನ ಕೊಡಬೇಕಾಗ್ತದೆ, ಅಥವಾ ಇಂಥ ಏನೋ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀತಿ ನಿಯಮಗಳು ಇರ್ತವೆ. ಹೆಂಗಂತಂದ್ರೆ ಆ ಒಂದು ಬಿಸ್ನೆಸ್ ಹೆಂಗದ, ಆ ಬಿಸ್ನೆಸ್ಸಿನ ಸ್ವರೂಪ ಹೆಂಗದ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸಪೋಸ್ ಅದೇನಾದರೂ ಆ ಒಂದು ಬಿಸ್ನೆಸ್ ಎಲ್ಲೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಆಗದ, ಹಾಗಿದ್ರೆ ಅವರು ಆ ಒಂದು ಲೊಕ್ಯಾಲಿಟಿ ಅಥವಾ ಸ್ಥಳೀಯರ ಪರ್ಮಿಷನನ್ನು ತೊಗೋಬೇಕಾಗ್ತದೆ. ಸೊ ಹಿಂಗಾಗಿ ಇಲ್ಲೇ ಸುಲಭವಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಬಿಸ್ನೆಸ್ ಮ್ಯಾನ್ಸ್ ಡಿಸಿಷನ್ಸ್. ಸೊ ದಿಸ್ ಇಸ್ ಬಿಸ್ನೆಸ್.
Then next we'll go for the profession. So what is your profession? ಹೆಂಗ್ ಸ್ಟಾರ್ಟ್ ಮಾಡ್ಬೋದು? How a profession can be started is actually he needs certain certificate. For example is a doctor, right? So to be a doctor, MBBS is necessary. So that is the main certificate to start his profession. So if that profession, that is a doctor, he wants to start or else he wants to establish a clinic or else a hospital, right? So then actually he needs a certificate, that is MBBS certificate. So here whoever may be the professionals, first of all he needs that particular certificate, that is certificate of practice. ಇಲ್ಲಿ ಏನಂತಂದ್ರೆ ಇಲ್ಲಿ ಒಂದಿಷ್ಟು ಪ್ರಮಾಣ ಪತ್ರದ ಅವಶ್ಯಕತೆ ಇದೆ. ವೃತ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ವೈದ್ಯರು ಇರ್ಬೋದು, ಹೌದಾ? ಸೊ ಆ ವೈದ್ಯರು ಕ್ಲಿನಿಕನ್ನು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅವ್ರು ಏನು ಮಾಡಿರ್ಬೇಕ್ರಿ, ಇಲ್ಲೇ ಆ ಒಂದು ಪರ್ಟಿಕ್ಯುಲರ್ ಸರ್ಟಿಫಿಕೇಟನ್ನು ತೊಗೊಂಡಿರ್ಬೇಕು, MBBS ಸರ್ಟಿಫಿಕೇಟ್. ಇಂಥ ಒಂದು ಪ್ರಮಾಣ ಪತ್ರವನ್ನು ಅವ್ರ ಕಡೆ ಇತ್ತಂದರೆ ಡೆಫಿನೆಟ್ಲಿ ಅವ್ರು ಏನು ಮಾಡ್ಬೋದು, ಆ ಒಂದು ಪ್ರೊಫೆಷ್ನಲ್ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಸ್ಥಾಪನೆಯನ್ನು ಮಾಡ್ಬೋದು. ದೆನ್ ದ ನೆಕ್ಸ್ಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್. ಸೊ ಈ ಎಂಪ್ಲಾಯ್ಮೆಂಟ್ ಬಗ್ಗೆ ಏನಂತಾರೆ ಅಂತಂದ್ರೆ ಇದು ಒಂದು ಉದ್ಯೋಗ ಅಂತ ಹೇಳಿದೆ ನಾನು. ಎಸ್, ಸೊ ಹಿಯರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಫಾರ್ ಆ್ಯನ್ ಎಂಪ್ಲಾಯ್ಮೆಂಟ್ ವಿ ಕಾಲ್ ಹಿಮ್ ಆಸ್ ಎಂಪ್ಲಾಯರ್ಸ್, ವರ್ಕರ್. ಸೊ ಇವ್ರು ಹೆಂಗಿರ್ತಾರೆ ವರ್ಕರ್? ದಿಸ್ ಎಂಪ್ಲಾಯಿ ವಿಲ್ ವರ್ಕ್ ಅಕಾರ್ಡಿಂಗ್ ಟು ದ ಮ್ಯಾನೇಜರ್ ಆರ್ ಎಸ್ ಎಂಪ್ಲಾಯರ್. ಅವ್ರು ಅಕಾರ್ಡಿಂಗ್ಲಿ ಅವರು ಈ ಕೆಳಗಿನವ್ರು ಏನಿರ್ತಾರಲ್ಲ ವರ್ಕ್ ಮಾಡ್ತಾರೆ, ಅದ್ರ ಬದಲಿ ಅವ್ರು ಈಗ ಹೇಳಿದೆ ಏನು ಸಿಗ್ತದೆ, ದೇ ಗೆಟ್ ಅ ರಿವಾರ್ಡ್, ದಟ್ ಈಸ್ ಸ್ಯಾಲರಿ ಆರ್ ವೇಜಸ್. ಅಕಾರ್ಡಿಂಗ್ ಟು ದೆಮ್ ದೇ ನೀಡ್ ಟು ವರ್ಕ್. So for that purpose, to start this employment, what is necessary is, first of all, employment letter ಬೇಕಾಗ್ತದೆ. ಎಸ್, ನೇಮಕಾತಿ ಪತ್ರವನ್ನು ಅವರಿಗೆ ಬೇಕಾಗ್ತದೆ. ವಿತ್ ದ್ಯಾಟ್ ಸೇವಾ ಪತ್ರ or else service certificate or else service letter is also needed to establish this employment. ಎಸ್, ಸೊ ಇಲ್ಲಿ ಏನು ಬೇಕಾಗ್ತದೆ, ನೇಮಕಾತಿ ಪತ್ರ ಮತ್ತು ಸೇವಾ ಪತ್ರ ಇದ್ದರೆ ಸಾಕ ಅವ್ರ ಉದ್ಯೋಗವನ್ನು ಪ್ರಾರಂಭಿಸ್ಬೋದು. ಅಂದರೆ ಒಂದು ಕಂಪ್ನಿಗೆ ಹೋದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಅವ್ರಿಗೆ ಲೆಟರ್ ಆರ್ಡರ್ಸ್ ಪತ್ರವನ್ನು ಕೊಟ್ಟಿರ್ತಾರೆ. ದೆನ್ ಆವಾಗ ಅವರು ಆ ಒಂದು ಕಂಪ್ನಿ ಅಥವಾ ಆ ಒಂದು ಆರ್ಗನೈಸೇಷನ್, ಆ ಒಂದು ಸಂಸ್ಥೆ ಇದೆ, ಅಲ್ಲಿ ಅವರು ಎಂಪ್ಲಾಯಿ ಅಥವಾ ಉದ್ಯೋಗವನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ವಿತ್ ದ ಫಸ್ಟ್ ಪಾರ್ಟ್. ಎಸ್, ನೆಕ್ಸ್ಟ್ ಇಸ್ ನೇಚರ್ ಆಫ್ ವರ್ಕ್. ಕನ್ನಡ ಒಳಗಿಲ್ಲೇ ನಾವು ಕಾರ್ಯದ ಸ್ವರೂಪ ಅಂತ ಹೇಳ್ತೀವಿ, ಕಾರ್ಯ ಸ್ವರೂಪ ಅಂತ ಕರೀತಾರೆ. ಸೊ ಇಲ್ಲಿ ಕಾರ್ಯ ಸ್ವರೂಪ ಒಳಗೆ ದಟ್ ಇಸ್ ನೇಚರ್ ಆಫ್ ವರ್ಕ್, ಬಿಸ್ನೆಸ್ ವಿಲ್ ಸಿ. ಸೊ ಹಿಯರ್ ಬಿಸ್ನೆಸ್ ಇಸ್ what work will be done in business, that is your nature of work. So here providing goods and services to the customers. Business ಇಂದ ಅಥವಾ ವ್ಯವಹಾರದ ಏನೋ ಒಂದು ಕೆಲಸ ಅಥವಾ ಕಾರ್ಯ ಇರ್ತದೆ, ಕಾರ್ಯದ ಏನು ಸ್ವರೂಪ ಇರ್ತದೆ ಅಂತಂದ್ರೆ ಸರಕು ಹಾಗೂ ಸೇವೆಗಳನ್ನು ಉತ್ಪಾದನೆ ಅಥವಾ ಖರೀದಿ ಮತ್ತು ಮಾರಾಟ ಅಥವಾ ಸರಬರಾಜುಗಳನ್ನು ಮಾಡುವುದು, ಅದಕ್ಕೆ ನಾವು ವ್ಯವಹಾರದ ಒಂದು ಕಾರ್ಯ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಪ್ರೊಫೆಷನ್. ಪ್ರೊಫೆಷನ್ ಒಳಗೆ ಏನು ವರ್ಕ್ ಇರ್ತದೆ, ಎಕ್ಸ್ಪರ್ಟೈಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಅಲ್ಲಿ ಏನು ಪೇಷಂಟ್ಸ್ ಇರ್ತಾರೆ, ಪೇಷಂಟ್ಸಿಗೆ ಅವ್ರು ಏನು ಮಾಡಿರ್ಬೇಕು, ಆ ಒಂದು ಟ್ರೀಟ್ಮೆಂಟನ್ನು ಕೊಟ್ಟಿರಬೇಕು. ಎಸ್, ದಟ್ ಈಸ್ ವೃತ್ತಿ. ದೆನ್ ದ ಎಂಪ್ಲಾಯ್ಮೆಂಟ್ ಈಸ್ ಇವ್ರು ಹೆಂಗೆ ಇವ್ರದ್ದೇನು ವರ್ಕ್ ಇರ್ತದೆ ಅಂತಂತಂದ್ರೆ ಯಾವಾಗ ಈ ಅಪಾಯಿಂಟ್ಮೆಂಟ್, ವೆನ್ ದೇ ಗೆಟ್ ಅ ಅಪಾಯಿಂಟ್ಮೆಂಟ್ ಲೆಟರ್ ಆನ್ ದ್ಯಾಟ್ ಡೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ಗಿವನ್ ಬೈ ಆನ್ ಎಂಪ್ಲಾಯಿ. ಸೊ ರೂಲ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಒಳಗೆ ಏನಿರ್ತದೆ ಅದೆಲ್ಲ ರೂಲ್ಸ್, ನೀತಿ ನಿಯಮಗಳೆಲ್ಲ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಅವರು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ಅಕಾರ್ಡಿಂಗ್ ಟು ದೇರ್ ಪೋಸ್ಟ್. ವಾಟ್ ಪೋಸ್ಟ್ ದೇ ಹ್ಯಾವ್ ಹ್ಯಾಂಡಲ್ಡ್, ಸೊ ಅಕಾರ್ಡಿಂಗ್ ಟು ದೇರ್ ದೇ ವಿಲ್ ಸ್ಟಾರ್ಟ್ ದೇರ್ ಎಂಪ್ಲಾಯ್ಮೆಂಟ್ ವರ್ಕ್. ಓಕೆ, ಸೊ ದಿಸ್ ಈಸ್ ಆಫ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಈಸ್ ಕ್ವಾಲಿಫಿಕೇಶನ್. ಸೊ ಹಿಯರ್ ವಿ ಸಿ ವಾಟ್ ಆ್ಯಂಡ್ ಆಲ್ ಕಂಪ್ಯಾರಿಸನ್ಸ್ ಆರ್ ದೇರ್. ಸೊ ಕ್ವಾಲಿಫಿಕೇಶನ್ ಅಂದರೆ ಇಲ್ಲಿ ಅರ್ಹತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಿಸ್ನೆಸ್ ಒಳಗೆ ಡೆಫಿನೆಟ್ಲಿ ಕ್ವಾಲಿಫಿಕೇಷನ್ ಏನು ನೆಸೆಸರಿ ಇರೋಂಗಿಲ್ಲ. ಯಾಕಂತಂದರೆ ಬಿಸ್ನೆಸ್ ಒಳಗೆ ಮೇ ಬಿ ಒಂದು 10th ಇದ್ರೂ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಎಸ್, ಸೊ ಸರ್ಟನ್ ಕ್ವಾಲಿಫಿಕೇಷನ್ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಇಷ್ಟ ಬೇಕು, 10th ಆಗಿರ್ಬೇಕು, 12th ಆಗಿರ್ಬೇಕು. ಸೊ ದೇರ್ ಇಸ್ ನೋ ನೆಸೆಸರಿ. ಸೊ ಹಿಯರ್ ನೋ ಕ್ವಾಲಿಫಿಕೇಷನ್ ನೆಸೆಸರಿ. ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಪ್ರೊಫೆಷನ್, ಎಸ್, ಪ್ರೊಫೆಷನ್ ಅಂದರೆ ಡೆಫಿನೆಟ್ಲಿ ಎಕ್ಸಾಂಪಲ್ ಹಾಕೊಂಡ್ಬಿಟ್ಟಿದೆ, ಡಾಕ್ಟರ್, ಲಾಯರ್, ಹೌದು, ಚಾರ್ಟೆಡ್ ಅಕೌಂಟೆಂಟ್ಸ್. ಸೊ ವಾಟ್ ದೇ ನೀಡ್, ಕ್ವಾಲಿಫಿಕೇಷನ್ ಇಸ್ ವೆರಿ ಮಸ್ಟ್. ಎಸ್, ಭಾಳ ಮಸ್ಟ್ ಅದ ರೀ. ಅಂದರೆ ಈಗ ಡಾಕ್ಟರ್ ಆಗಿತ್ತಂತಂದ್ರೆ ದೇ ನೀಡ್ MBBS ಕ್ವಾಲಿಫಿಕೇಷನ್. ಹೌದಾ, ಆಮೇಲೆ ಆಡಿಟರ್ ಆಗಬೇಕಂತಂದ್ರೆ CA ಮಾಡಿರಬೇಕು. ಲಾಯರ್ ಅಂತಂದರೆ LLB ಮಾಡಿರಬೇಕು. ಸೊ ಸರ್ಟನ್ ಕೈಂಡ್ ಆಫ್ ಕ್ವಾಲಿಫಿಕೇಷನ್ ಇಸ್ ನೆಸೆಸರಿ ಆ್ಯಂಡ್ ಮಸ್ಟ್ ಇನ್, ಭಾಳ ಮಸ್ಟ್ ಇರ್ತದೆ. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್. ಸೊ ಎಂಪ್ಲಾಯ್ಮೆಂಟ್ ಅಕಾರ್ಡಿಂಗ್ ಟು ದ ಪೋಸ್ಟ್.
ಎಸ್ ಅಕಾರ್ಡಿಂಗ್ ಟು ದೇರ್ ಪೋಸ್ಟ್, ಯಾವ ಪೋಸ್ಟ್ನಾಗ ಅವ್ರು ಅದಾರ, ಯಾವ ಹುದ್ದೆ ಒಳಗೆ ಅವ್ರು ಅದಾರ ಅದ್ರ ಪ್ರಕಾರ ಅಲ್ಲೇ ಕ್ವಾಲಿಫಿಕೇಶನ್ ಇಂದ ನೆಸೆಸಿಟಿಯನ್ನು ಇರ್ತದೆ. ಎಸ್ ದಟ್ ಈಸ್ ವಾಟ್ ಎವರ್ ದ ಪೋಸ್ಟ್ ಮೇ ಬಿ ಅಕಾರ್ಡಿಂಗ್ ಟು ದ್ಯಾಟ್ ಪೋಸ್ಟ್ ನನ್ನ ಎಂಪ್ಲಾಯರ್ ಎಸ್ ಅಲ್ಲಿ ಮ್ಯಾನೇಜರ್ ಏನು ಹ್ಯಾಂಡಲ್ ಮಾಡಿರ್ತಾರೆ, ಆ ಮ್ಯಾನೇಜರ್ ಆ ಪೋಸ್ಟಿಗೆ ಪರ್ಟಿಕ್ಯುಲರ್ ಪೋಸ್ಟಿಗೆ ಯಾವ ಟೈಪ್ ಕ್ವಾಲಿಫಿಕೇಶನ್ ಬೇಕು ಅಂತ ಒಂದು ಎಂಪ್ಲಾಯಿಗೆ ಅವರು ರಿಕ್ರೂಟ್ ಮಾಡಿಕೊಂಡಿರ್ತಾರೆ, ಹೌದಾ, ನೇಮಕಾತಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲೇ ಸರ್ಟನ್ ಟೈಮ್ಸ್ ಒಳಗೆ ಅಕಾರ್ಡಿಂಗ್ ಟು ದೇ ಪೋಸ್ಟ್ ದೇ ನೀಡ್ ಅ ಕ್ವಾಲಿಫಿಕೇಶನ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್ ಇಸ್ ಫೋರ್ತ್ ಒನ್ ರಿವಾರ್ಡ್ ಆರ್ ರಿಟರ್ನ್, ಹೌದಾ. ಸೊ ರಿವಾರ್ಡ್ ಆರ್ ರಿಟರ್ನ್ ಅಂತಂದ್ರೆ ಪ್ರತಿಫಲ ಅಂತ ಕರಿತೀವಿ. ವ್ಯವಹಾರದ ಪ್ರತಿಫಲ ಏನ್ರಿ? ಡೆಫಿನೆಟ್ಲಿ ಪ್ರಾಫಿಟ್ ಮೇಕಿಂಗ್, ಹೌದಾ. ಎಸ್ ಸೊ ಇಲ್ಲಿ ವ್ಯವಹಾರ ನಾವು ಏನು ನಡೆಸ್ತೀವಲ್ಲ ಮೇನ್ ಇಲ್ಲಿ ಬಿಸ್ನೆಸ್ ಮ್ಯಾನಿಂದ ನಾನು ಡೆಫಿನೆಟ್ಲಿ ಹೇಳ್ಕೊಂತ ಬಂದಿದ್ದೀನಿ ಇಲ್ಲಿ ಏನಂತ ಹೇಳಿ, ವಾಟ್ ಎವರ್ ದ ಬಿಸ್ನೆಸ್ ವಿಲ್ ಬಿ ಹ್ಯಾಂಡಲ್ ದ ಮೇನ್ ಮೋಟಿವ್ ಇಸ್ ಟು ಮೇಕ್ ಅ ಪ್ರಾಫಿಟ್, ಲಾಭ ಗಳಿಸುವ ಉದ್ದೇಶದಿಂದ ಇವೆಲ್ಲ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನು ಮಾಡ್ತಾರಂತೇಳಿ. ಸೊ ಈಗ ಪ್ರತಿಫಲ ಏನಿರ್ತದೆ? ಲಾಭ. ಈ ಪ್ರೊಫೆಷನಲ್ ಏನಿರ್ತದೆ ಅಂತಂದ್ರೆ ಪ್ರೊಫೆಷನಲ್ ಫೀಸ್ ಅಂತ ಇರ್ತದೆ. ಪ್ರೊಫೆಷನಲ್ ಫೀಸ್ ವೃತ್ತಿ ಶುಲ್ಕ ಅಂತ ಹೇಳ್ತೀವಿ. ಹೆಂಗೆ ವೃತ್ತಿ ಶುಲ್ಕ ಆರ್ ಎಸ್ ಪ್ರೊಫೆಷನಲ್ ಫೀಸ್ ಇಸ್ ಎಕ್ಸಾಂಪಲ್ ಅಗೇನ್ ಡಾಕ್ಟರ್, ರೈಟ್. ಸೊ ಡಾಕ್ಟರ್ ಇಸ್ ಆನ್ ಪ್ರೊಫೆಷನಲ್, ರೈಟ್. ಯು ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್, ಪ್ರಮಾಣ ಪತ್ರವನ್ನು ಇರ್ತದೆ, ಅಂದಾಗ ಅವ ಡಾಕ್ಟರನ್ನ ಆಗಿರ್ತಾರೆ. ಎಸ್ ಸೊ ಈಗ ಸಪೋಸ್ ಈಗ ಅವ್ರು ಏನಾದರೂ ಎಸ್ ಪೇಷಂಟ್ಸ್ ಬಂದಿರ್ತಾರೆ, ರೈಟ್. ಸೊ ಪೇಷಂಟಿಗೆ ಅವ್ನು ಟ್ರೀಟ್ ಮಾಡಿರ್ತಾನೆ, ಇನ್ ರಿಟರ್ನ್ ವಾಟ್ ದೇ ಗೆಟ್, ಆ ಪೇಷಂಟ್ ಏನಿರ್ತಾನೆ ಫೀಸ್ ಕೊಟ್ಟಿರ್ತಾನೆ, ಆ ಪ್ರೊಫೆಷನಲ್ ಫೀಸ್ ಏನಿರ್ತದೆ ಎಸ್ ಅದಕ್ಕೆ ನಾವೇನು ಪ್ರೊಫೆಷನಲ್ ಫೀಸ್ ಅಥವಾ ವೃತ್ತಿ ಶುಲ್ಕ ಅಂತ ಕೇಳ್ತೀವಿ. ಅದ್ರ ಸಂಬಂಧ ಏನು ಮಾಡಿರ್ತಾನೆ ಅಲ್ಲಿ ಕ್ಲಿನಿಕನ್ನು ಓಪನ್ ಮಾಡಿ ಆ ಪೇಷಂಟ್ಸಿಗೆ ಟ್ರೀಟ್ ಮಾಡಿರ್ತಾರೆ. ಇನ್ ರಿಟರ್ನ್ ಹಿ ಗೆಟ್ಸ್ ಆನ್ ಪ್ರೊಫೆಷನಲ್ ಫೀಸ್. ಎಸ್ ಆ್ಯಂಡ್ ವಿತ್ ದ ನೆಕ್ಸ್ಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ಗೂ ಸತಿ ಉದ್ಯೋಗ ಇದೆ ಏನಿರ್ತದೆ ಇಲ್ಲಿ ಫಿಕ್ಸ್ಡ್ ಆಗಿ ಸ್ಯಾಲರಿ ಅಥವಾ ವೇಜಸ್ ಅವರಿಗೆ ಸಿಗ್ತದೆ, ಸ್ಯಾಲರಿ ಆರ್ ವೇಜಸ್ ಇನ್ ರಿಟರ್ನ್. ಕ್ಲಿಯರ್? ಈ ಸಂಬಳ ಅಥವಾ ಕೂಲಿಗೆ ಅವ್ರು ರಿಟರ್ನ್ ಪ್ರತಿಫಲ ಏನು ವರ್ಕ್ ಮಾಡಿರ್ತಾರೆ ಅದರ ಪ್ರತಿಫಲ ಅವರಿಗೆ ಸಂಬಳ ಮತ್ತು ಕೂಲಿ ಸಿಗ್ತದೆ. ಕ್ಲಿಯರ್ ವಿತ್ ದಿಸ್? ಫೋರ್ತ್ ಪಾಯಿಂಟ್ ಇಸ್ ವ್ಯವಹಾರದೊಳಗೆ ಲಾಭ ಸಿಗ್ತದೆ, ವೃತ್ತಿ ಒಳಗೆ ವೃತ್ತಿ ಶುಲ್ಕ ಸಿಗ್ತದೆ, ದೆನ್ ಉದ್ಯೋಗ ಒಳಗೆ ಸಂಬಳ ಅಥವಾ ಕೂಲಿಯನ್ನು ಸಿಗ್ತದೆ. ಎಸ್ ದೆನ್ ದ ನೆಕ್ಸ್ಟ್ ಒನ್ ಇಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ಅಂತ ಕರಿತೀವಿ. ವ್ಯವಹಾರದೊಳಗೆ ಬಂಡವಾಳ ಡೆಫಿನೆಟ್ಲಿ ಬೇಕು, ಹೌದಾ. ವಿತೌಟ್ ಕ್ಯಾಪಿಟಲ್ ನೋ ಬಿಸ್ನೆಸ್ ಕ್ಯಾನ್ ಸೆಟಪ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಡಿಪೆಂಡ್ಸ್ ರೀ ಕ್ಯಾಪಿಟಲ್ ಹೆಂಗೆ ಬೇಕಂತಂದ್ರೆ ಬಿಸ್ನೆಸ್ ಸಪೋಸ್ ಏನಾದರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ದೇ ನೀಡ್ ಮಚ್ ಮೋರ್ ಕ್ಯಾಪಿಟಲ್. ಇಫ್ ಬಿಸ್ನೆಸ್ ಇಸ್ ಸ್ಮಾಲ್ ಅಂತಂದ್ರೆ ಅಲ್ಲಿ ಕ್ಯಾಪಿಟಲ್ ಸದ್ಯಕ್ಕೆ ಲೆಸ್ ಬೇಕಾಗ್ತದೆ. ಸೊ ಈಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ನೆಸೆಸರಿ. ಆ್ಯಂಡ್ ಪ್ರೊಫೆಷನ್ ಒಳಗೆ ಏನಾಗ್ತದೆ ಎಸ್ ಸಪೋಸ್ ಅವ್ರೇನಾದರೂ ತಮ್ಮ ಪ್ರೊಫೆಷನಲ್ ಸಪ್ರೇಟಾಗಿ ಕ್ಲಿನಿಕ್ ಅಥವಾ ಹಾಸ್ಪಿಟಲ್ಸನ್ನು ಸೆಟಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಂತಂದ್ರೆ ಸರ್ಟನ್ ಟೈಮಿಗೆ ಅವರಿಗೆ ಕ್ಯಾಪಿಟಲಿಂದ ನೆಸೆಸಿಟಿ ಆಗ್ತದೆ. ಎಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಡೆಫಿನೆಟ್ಲಿ ಕ್ಯಾಪಿಟಲ್ ಅವ್ರಿಗೆ ಬೇಡ. ವೈ ದೇ ಡೋಂಟ್ ವಾಂಟ್ ದ ಕ್ಯಾಪಿಟಲ್? ಬಿಕಾಸ್ ಅವರು ಬೇರೆಯವರು ಎಂಪ್ಲಾಯರ್ ಹೆಂಗೆ ಹೇಳಿರ್ತಾರೆ ಆ ಕಾಂಟ್ರಾಕ್ಟ್ ಒಳಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ಅದ್ರ ಪ್ರಕಾರ ಅವರು ದೇ ಶುಡ್ ಗೋ ಫಾರ್ ವರ್ಕ್. ಸೊ ಹಿಯರ್ ವಾಟ್ ದೇ ಆರ್ ಟೆಲ್ಲಿಂಗ್ ಇನ್ ಎಂಪ್ಲಾಯ್ಮೆಂಟ್ ದೇರ್ ಇಸ್ ನೋ ನೆಸೆಸರಿ ಆಫ್ ಕ್ಯಾಪಿಟಲ್ ಅಥವಾ ಬಂಡವಾಳದ ಹೂಡಿಕೆ ಇಲ್ಲೇ ಇರೋದಿಲ್ಲ ಅಂತ ಹೇಳ್ತಾರೆ. Yes, so we have completed with this fifth point. Then the next one is risk. So in risk ಅಂತಂದ್ರೆ ಏನು? ನಷ್ಟ ಭಯ. ವ್ಯವಹಾರಗಳ ನಷ್ಟ ಭಯ ಅದ? ಎಸ್ ಡೆಫಿನೆಟ್ಲಿ. ಇಲ್ಲಿ ಏನಾಗಿರ್ತದೆ ಎಷ್ಟು ನಾವು ಪ್ರಾಫಿಟಿಗೆ ಆಪ್ಟ್ ಮಾಡ್ಲಿಕ್ಕೆ ಹೋಗ್ತೀವೋ ಅಷ್ಟು ಜಾಸ್ತಿ ರಿಸ್ಕ್ ಇರ್ತದೆ. ನಾವು ಯಾಕಂತಂದ್ರೆ ಇಲ್ಲಿ ಒಂದು ಏನು ಬಿಸ್ನೆಸ್ ಮಾಡ್ತಿರ್ತೀವಲ್ಲ ಇವತ್ತು ಏನೋ ಒಂದು ಮಾಡ್ತಿರ್ತೀವಿ ಆ್ಯಕ್ಟಿವಿಟೀಸ್ ನಡೀತಾವ ಇಮಿಡಿಯೇಟಾಗಿ ಏನಾಗ್ತದೆ ಅನ್ನೋದು ನಾವು ಊಹೆ ಮಾಡ್ಲಿಕ್ಕೆ ಬರೋಂಗಿಲ್ಲ, ಹೌದಾ. ಇಲ್ಲಿ ಫ್ಯೂಚರ್ ಈಸ್ ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ತಾರೆ. ಸೇಮ್ ವೇ ಬಿಸ್ನೆಸ್ ಒಳಗೂ ಇದೇ ರಿಸ್ಕ್ ಅದ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಎನ್ ನಂಬರ್ ಆಫ್ ರಿಸ್ಕ್ ರೈಸ್ ಆಗ್ತವೆ. ಸೊ ಎಷ್ಟು ರಿಸ್ಕ್ ಇರ್ತದೆ ಅಷ್ಟು ಪ್ರಾಫಿಟ್ಸ್ ಜಾಸ್ತಿ ಆಗ್ಬೋದು. ಇಲ್ಲೇಂತಾರೆ ಇಫ್ ಪ್ರಾಫಿಟ್ಸ್ ಆರ್ ಮೋರ್ ಡೆಫಿನೆಟ್ಲಿ ರಿಸ್ಕ್ ವಿಲ್ ಬಿ ಮೋರ್. ಇಫ್ ಪ್ರಾಫಿಟ್ಸ್ ಆರ್ ಲೆಸ್ ದೆನ್ ವಾಟ್ ಇಸ್ ದಟ್ ರಿಸ್ಕ್ ವಿಲ್ ಬಿ ಲೆಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಟ್ ಐ ನೀಡ್ ಟು ಟೆಲ್ ಯು ಪೀಪಲ್ ಈಸ್ ರಿಸ್ಕ್ ಬಿಸ್ನೆಸ್ ಅವ್ರು ಏನು ಮಾಡಿರ್ತಾರೆ ಇಷ್ಟ ಪ್ರಾಫಿಟ್ ಬರ್ತೈತಿ ಇಷ್ಟ ಬರಬೇಕು ಫಿಕ್ಸ್ಡ್ ಆಗಿರ್ತೈತಿ ಅಂದಾಗ ಬಿಸ್ನೆಸ್ ಮಾಡ್ತೀನಿ ಅದು ಸುಳ್ಳು ಮಾಡ್ತೀನಿ. ಎಸ್ ಸೊ ವಾಟ್ ದೇ ಆರ್ ಗೋಯಿಂಗ್ ಟು ಟೆಲ್ ಇಸ್ ಬಿಸ್ನೆಸ್ ಒಳಗೆ ರಿಸ್ಕ್ ಅನ್ನೋದು ಇದ್ದೇ ಇರ್ತದೆ. ಅದು ಪ್ರಾಫಿಟ್ ಜೊತೆನೇ ಹೋಗ್ತಿರ್ತೈತಿ. ಅದು ಬಿಸ್ನೆಸ್ ಮ್ಯಾನ್ ಮೇಲೆ ಡಿಪೆಂಡ್ ಇರ್ತದೆ ಹೆಂಗೆ ಅವ್ನು ಹೆಂಗೆ ಪ್ರಾಫಿಟ್ ಮಾಡಬೇಕು ಅದು ಹೆಂಗೆ ರಿಸ್ಕನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು. ಸೊ ಹಿಯರ್ ರಿಸ್ಕ್ ಇಸ್ ಮಚ್ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ ಪ್ರೊಫೆಷನ್ ಸೊ ನಾಟ್ ದ್ಯಾಟ್ ಮಚ್ ಕೈಂಡ್ ಆಫ್ ರಿಸ್ಕ್ ವಿಲ್ ಬಿ ದೇರ್ ಆ್ಯಸ್ ಕಂಪೇರ್
ಹೆಂಗೆ ನಾವು ಜಾಸ್ತಿ ರಿಸ್ಕ್ ಇರ್ತದೆ ಅಷ್ಟು ಇಲ್ಲಿ ಪ್ರೊಫೆಷನ್ ಒಳಗೆ ರಿಸ್ಕ್ ಏನು ಇರುವುದಿಲ್ಲ. ಸರ್ಟನ್ ಜನರಲಿ ಇಲ್ಲಿ ಯಾಕಂತಂದ್ರೆ ಫೀಸ್ ಅವ್ರಿಗೆ ರೆಗ್ಯುಲರ್ ಆಗಿನ ಬರ್ತೈತೆ, ಇಲ್ಲಂತೂ ಪ್ರಾಫಿಟ್ಸ್ ಅವ್ರಿಗೆ ರೆಗ್ಯುಲರ್ ಇರೋದಿಲ್ಲ, ಇರೆಗ್ಯುಲರ್ ಇರ್ತೈತೆ ಪ್ರಾಫಿಟ್ಸ್. ಸೊ ಇಲ್ಲಿ ರಿಸ್ಕ್ ಭಾಳ ಇರ್ತದೆ. ಬಟ್ ಹಿಯರ್ ಇನ್ ಪ್ರೊಫೆಷನ್ ಅಥವಾ ವೃತ್ತಿ ಒಳಗೆ ರಿಸ್ಕ್ ವಿಲ್ ಬಿ ಲೆಸ್ ಬಿಕಾಸ್ ರೆಗ್ಯುಲರ್ ಕೈಂಡ್ ಆಫ್ ಪ್ರಾಫಿಟ್ಸ್ regular kind of fees will be taken by a doctor, right? And the next one is employment. Here there is no risk illa. Why? Because according to the employer they are going to work, right? So adru badalagi avರಿಗೆ definitely ಏನು ಸಿಗ್ತದೆ, salary and wages ಸಿಗ್ತದೆ. So here there is no name of risk itself, risk ಇರಂಗಿಲ್ಲ. Then next one is transfer of interest. So ಇಲ್ಲೇನಂದ್ರೆ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅಂತಂದ್ರೆ ಹಿತಾಸಕ್ತಿಯ ವರ್ಗಾವಣೆ ಅಂತಂದ್ರೆ ಇಲ್ಲಿ ಬಿಸ್ನೆಸ್ ಏನು ಮಾಡ್ಬೋದು ಅಂತಂದ್ರೆ ಅವರು ಥರ್ಡ್ ಪಾರ್ಟಿ ಅಥವಾ ಬೇರೆ ಯಾರಿಗಾದ್ರೂ ತಮ್ಮ ಒಂದು ಬಿಸ್ನೆಸ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು. ದೇ ಕ್ಯಾನ್ ಟ್ರಾನ್ಸ್ಫರ್ ದ ಬಿಸ್ನೆಸ್ ಟು ದ ನದರ್ ಒನ್ ಪರ್ಸನ್. ಎಸ್, ತಮ್ಮ ಇಂಟ್ರೆಸ್ಟನ್ನು ಬ್ಯಾಡ್ ಆಗಿದೆ ಬಿಸ್ನೆಸ್ ಬೋರ್ ಆಗಿ ಈಸ್ ಬೋರ್ಡ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಬಿಸ್ನೆಸ್, ದೆನ್ ಹಿ ಕ್ಯಾನ್ ಟ್ರಾನ್ಸ್ಫರ್ ದ ಬಿಸ್ನೆಸ್ ಟು ಸಮನ್ ಎಲ್ಸ್, right? So here this point is applicable for business. But in profession, is a doctor can transfer his profession? No. Howda? Yes antere? No. Why? Because for doctor, again giving the example of the doctor itself, if doctor already ಎಲ್ಲ ಎಜುಕೇಷನ್ ಮಾಡಿ ಒಂದಿಷ್ಟು ದಿವಸ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿ ಪ್ರೊಫೆಷ್ನಲ್ ಆಗಿ ದೆನ್ ಈಸ್ ಬೋರ್ಡ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ವರ್ಕ್, ದೆನ್ ಅವ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರ್ತದೆ, ವೈಫಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರ್ತದೆ, ನನಗೆ ಈಗ ಇದು ಸಾಕಾಗ್ಬಿಟ್ಟದೆ, ದೆನ್ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಯು ಹ್ಯಾಂಡಲ್. ಸಪೋಸ್ ಅವರು MBBS ಮಾಡಿದ್ರೆ ನೋ ಪ್ರಾಬ್ಲಮ್ ವಿತ್ ದ್ಯಾಟ್, ಬಟ್ ಅವ್ರು ಏನೂ ಮಾಡಿಲ್ಲ, 10th ಆಗ್ಯದ, ಶಿ ಕ್ಯಾನ್ ಹ್ಯಾಂಡಲ್ ದ್ಯಾಟ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ವರ್ಕ್? ನೋ. ಸೊ ಇಲ್ಲೇನದ ಪ್ರೊಫೆಷ್ನಲ್ ಒಳಗೆ ಅಥವಾ ವೃತ್ತಿ ಒಳಗೆ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಈಸ್ ನಾಟ್ ಅವೈಲೇಬಲ್. ಓನ್ಲಿ ಇನ್ ಬಿಸ್ನೆಸ್ ದೇರ್ ಈಸ್ ಆನ್ ಅವೈಲೇಬಿಲಿಟಿ. ಓಕೆ, ಟ್ರಾನ್ಸ್ಫರ್ ಅವರೇ ಮಾಡಬಹುದು. ದೆನ್ ದ ನೆಕ್ಸ್ಟ್ ಒನ್ ಈಸ್ ಎಂಪ್ಲಾಯ್ಮೆಂಟ್. ಇನ್ ಎಂಪ್ಲಾಯ್ಮೆಂಟ್ ಆಲ್ಸೋ ನಾಟ್ ಪಾಸಿಬಲ್. ಯಾಕಂದರೆ ಎಂಪ್ಲಾಯ್ಮೆಂಟ್ ಒಳಗೆ ಆ ಒಂದು ಎಂಪ್ಲಾಯಿ ಅಥವಾ ವರ್ಕರಿಗೆ ಪರ್ಟಿಕ್ಯುಲರ್ ವರ್ಕ್ ಕೊಟ್ಟಿರ್ತಾರೆ, ಅವ್ನು ಬೇಜಾರಾಗಪ್ಪ ಅಂತಂದ್ರೆ ಮತ್ತು ಬೇರೆಯವರಿಗೆ ತಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕರ್ಕೊಂಡು ಬಂದು ವರ್ಕ್ ಮಾಡಿಸ್ಲಿಕ್ಕೆ ಬರೋದಿಲ್ಲ, ಹೌದಾ? ಸೊ ಹಿಯರ್ ನಾಟ್ ಪಾಸಿಬಲ್, ಹಿಯರ್ ಆಲ್ಸೋ ನಾಟ್ ಪಾಸಿಬಲ್, ಹಿಯರ್ ನಾಟ್ ಪಾಸಿಬಲ್. ಬಟ್ ಇನ್ ಬಿಸ್ನೆಸ್ he can transfer his interest to the another person. Next one is code of conduct. So code of conduct ಅಂತಂದ್ರೆ ಏನು ಹೇಳ್ತೀವಿ, ನಡತೆ ಸಂಹಿತೆ ಅಂತ ಹೇಳ್ತೀವಿ. ಅಂದ್ರೆ code of conduct is nothing but rules and regulations. So here rules and regulations ಒಳಗೆ ಏನಾಗ್ತದೆ ಅಂತಂದ್ರೆ ಬಿಸ್ನೆಸ್ ಒಳಗೆ there is no prescribed rules and regulations. ಕೋಡ್ ಆಫ್ ಕಂಡಕ್ಟ್ ಇರಂಗಿಲ್ಲ, ನಡತೆ ಸಂಹಿತೆ ಇರಂಗಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕೋಡ್ ಆಫ್ ಕಂಡಕ್ಟ್ ಇಸ್ ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದಟ್ ಈಸ್ ನೀತಿ ನಿಯಮಗಳನ್ನು ಇಲ್ಲೇ ವ್ಯವಹಾರದೊಳಗೆ ಇರೋದಿಲ್ಲ. ಯಾಕಂದರೆ ಬಿಸ್ನೆಸ್ ಮ್ಯಾನ್ ಒಬ್ಬನೇ ಇರ್ತಾನೆ, ಸೊ ಹಿ ವಿಲ್ ಹ್ಯಾಂಡಲ್ ಆಲ್ ದ ಡಿಸಿಷನ್ಸ್, ಪ್ರಾಫಿಟ್ಸ್, ಲಾಸಸ್, ವಾಟ್ ಎವರ್ ಇಟ್ ಮೇ ಬಿ, ಅವನು ಒಬ್ಬನೇ ಇಲ್ಲೇ ಇರ್ತಾನೆ. ಸೊ ಹಿಯರ್ ನೋ ನೀಡ್ ಆಫ್ ಕೋಡ್ ಆಫ್ ಕಂಡಕ್ಟ್. ಬಟ್ ಹಿಯರ್ ಪ್ರೊಫೆಷನ್ ಒಳಗೆ ಎಸ್ ದೇರ್ ಈಸ್ ಅ ಮಸ್ಟ್ ಕೋಡ್ ಆಫ್ ಕಂಡಕ್ಟ್. ಆ್ಯಸ್ ಐ ಟೋಲ್ಡ್ ಯು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ನೀತಿ ನಿಯಮಗಳು ಪ್ರೊಫೆಷನ್ ಡೆಫಿನೆಟ್ಲಿ ಇದ್ದಿದ್ರೆ ನೀತಿ ನಿಯಮ ಅದ್ರ ಪ್ರಕಾರ ಹೋಗಬೇಕಾಗಿರ್ತದೆ, ಹೌದಾ? ಎಂಪ್ಲಾಯ್ಮೆಂಟ್ ಆಲ್ಸೋ ದೇರ್ ಈಸ್ ಅ ಕೋಡ್ ಆಫ್ ಕಂಡಕ್ಟ್, ಹೌದಾ? ಏನು ಎಂಪ್ಲಾಯಿ ವರ್ಕ್ ಮಾಡ್ತಿರ್ತಾನೆ, ಎಂಪ್ಲಾಯ್ ಹೆಂಗೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾನೆ ಅದ್ರ ಪ್ರಕಾರ ಹೋಗ್ಬೇಕು. ಆ್ಯಂಡ್ ನದರ್ ಒನ್ ಥಿಂಗ್ ಇನ್ ಪ್ರೊಫೆಷನ್ ಏನು ಹೇಳ್ಬೇಕಂತಂದ್ರೆ ಇಲ್ಲಿ ಆ್ಯಸ್ ಐ ಟೋಲ್ಡ್ ಯು, ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹೋಗಿರ್ಬೇಕು. ಹೆಂಗಂತಂದ್ರೆ ಈಗ ಅವ್ರು ಏನಾದರೂ ಡಾಕ್ಟರ್ ಅದಾರ, MBBS ಸರ್ಟಿಫಿಕೇಟ್ ಅವ್ರ ಹತ್ರ ಅದ, ಅದು ಸೊ ಅವ್ರು ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ಅಲ್ಲಿ ಯಾಕೆ ಪರ್ಮಿಷನ್ ತೊಗೋಬೇಕಂತಂದ್ರೆ ಅಲ್ಲಿ ಅವ್ರದ್ದು ಮೆಡಿಕಲ್ ಕೌನ್ಸಿಲ್ ಅಂತ ಇರ್ತದೆ, ಅವ್ರ ಪರ್ಮಿಷನ್ ತೊಗೊಂಡು ಅವ್ರು ಸ್ಟಾರ್ಟ್ ಮಾಡಬೇಕಾಗ್ತದೆ. ಆಮೇಲೆ ಸಪೋಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ತಾರೆ, ಸೊ ಚಾರ್ಟೆಡ್ ಅಕೌಂಟ್ಸಿಗೂ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ, ಕೋಡ್ ಆಫ್ ಕಂಡಕ್ಟ್ ಇರ್ತಾವೆ. ಅವ್ರು ಏನೋ ಆ್ಯಕ್ಟಿವಿಟೀಸ್ ಮಾಡತ್ತಾರೆ, ಏನೋ ಚಟುವಟಿಕೆಗಳನ್ನು ಮಾಡ್ಲಿಕ್ಕತ್ತಾರ ಅಂತಂದ್ರೆ ICAI ಅಂತ ಪರ್ಮಿಷನ್ ತೊಗೋಬೇಕು, ದಟ್ ಈಸ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಅವ್ರ ಪರ್ಮಿಷನ್ ತೊಗೊಂಡು ಅವ್ರು ಏನು ಹೇಳ್ತಾರೆ, ಅವ್ರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ ಅದ್ರ ಪ್ರಕಾರ ಹೋಗಬೇಕಾಗ್ತದೆ. ಇಲ್ಲ ಅವ್ರು ಪ್ರೊಫೆಷನಲ್ಸ್ ಫ್ರಾಡ್ ಮಾಡ್ಲಿಕ್ಕಾಗಲ್ಲ. ಸಪೋಸ್ ಏನಾದರೂ ಅವರು ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೋಡ್ ಆಫ್ ಕಂಡಕ್ಟ್ ವಿರುದ್ಧ ಹೋದ್ರೆ ಅಂತಂತಂದ್ರೆ ದೇರ್ ವಿಲ್ ಬಿ ಆ್ಯನ್ ಸರ್ಟನ್ ಕೈಂಡ್ ಆಫ್ ಪೆನಾಲ್ಟಿ ಅವರಿಗೆ ಇರ್ತದೆ. ಆ್ಯಂಡ್ ಎಂಪ್ಲಾಯ್ಮೆಂಟ್ ಸೇಮ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈಸ್ ಆಫ್ ಸೇಮ್ ಕೈಂಡ್ ಆಫ್ ಕೋಡ್ ಆಫ್ ಕಂಡಕ್ಟ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ example, right? For business, what example can we give is shops. Business in which yes, garment shop open ಮಾಡಬಹುದು, yes, restaurants, hotels, this kind of things in a business can be done. Example is there.
Then the profession is yes doctor CA ಹೌದು. ಎಂಪ್ಲಾಯ್ಮೆಂಟ್ ಒಳಗೆ ಏನಾಗ್ತದೆ, ಎಂಪ್ಲಾಯ್ಮೆಂಟ್ ಒಳಗೆ ಯಾವ ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ ಜಾಬ್ಸ್ ಇನ್ ಇನ್ಶೂರೆನ್ಸ್, ಬ್ಯಾಂಕ್ಸ್, ಎಸ್ ಅದರ್ ಡಿಪಾರ್ಟ್ಮೆಂಟ್ ದಟ್ ಈಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಇಂಥವೆಲ್ಲ ನಾವು ಎಂಪ್ಲಾಯ್ಮೆಂಟಿಗೆ ಎಕ್ಸಾಂಪಲ್ಸನ್ನು ಕೊಡ್ಬೋದು. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ today's topic. Yes, so in this session we have discussed with the economic activities, that is the types of economic activities and its comparison also we have discussed with. So now you need to write down these things. Yes, so in English I have written in the board and in Kannada I have told you, so according to that ನೀವು ಅದನ್ನು ಬರಿಬೇಕಾಗುತ್ತೆ. Thank you.